11ನೇ ಶ್ಲೋಕ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಮಾನುಷೀಂ ತನುಮಾಶ್ರಿತಂ ಮಾಂ ಮೂಢಾಃ ಅವಜಾನಂತಿ ಪರಂ ಭಾವಂ ಅಜಾನಂತಃ ಮಮ ಭೂತ ಮಹೇಶ್ವರಂ. ಅಂದರೆ ಸಾತ್ವಿಕ ಜೀವಿಗಳಾಗಬೇಕಾದ್ರೆ ಭಗವಂತನ ಮಹತ್ವ, ಅವನ ಶಕ್ತಿ ಅದನ್ನೆಲ್ಲ ಅರಿತು ಭಗವಂತನನ್ನ ಧ್ಯಾನಿಸ್ತಾರೆ, ಭಗವಂತನ ಆರಾಧನೆಯನ್ನು ಮಾಡ್ತಾರೆ, ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ. ಆದರೆ ಮೂಢಾಹ ಮೂರ್ಖರು, ದೇವರ ಬಗ್ಗೆ ಎಚ್ಚರಿಕೆ ಇರೋದಿಲ್ಲ, ನಾವೇ ದೊಡ್ಡವರು ಎಂಬತಕ್ಕಂಥ ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಅಂತಹ ಮೂರ್ಖರು ಮಾನುಷೀಂ ತನುಮಾಶ್ರಿತಾಂ ಮಾಂ ಅವಜಾನಂತಿ. ಅಂದ್ರೆ ನನ್ನನ್ನು ಹೇಗೆ ತಿಳ್ಕೊಳ್ತಾರೆ? ವಸ್ತುತ ಭಗವಂತ ಅಂದ್ರೆ ಎಲ್ಲರ ನಿಯಾಮಕ, ಅಧ್ಯಕ್ಷ ಭಗವಂತ, ಎಲ್ಲರ ಅಧಿಪತಿ, ಎಲ್ಲರ ನಿಯಾಮಕ ಭಗವಂತ. ಅಂದರೆ ಭಗವಂತ ರಾಮನಾಗಿ ಹುಟ್ಟಿದ್ದಾನೆ, ಮನುಷ್ಯರಂತೆ ಕಾಣ್ತಾ ಇದ್ದಾನೆ. ಭಗವಂತ ಕೃಷ್ಣನಾಗಿ ಹುಟ್ಟಿದ್ದಾನೆ, ಮನುಷ್ಯರಂತೆ 2 ಕೈ 2 ಕಾಲುಗಳು ಕಾಣ್ತಾ ಇದೆ, ಮನುಷ್ಯರಂತೆ ಇದ್ದಾನೆ. ಹೀಗೆ ಮಾನುಷೀಂ ತನುಮಾಶ್ರಿತಂ ಅವಜಾನಂತಿ. ಎಲ್ಲಾ ಮನುಷ್ಯರು ಹೇಗೆ ಪ್ರಾಕೃತರು, ಭಗವಂತನು ಹಾಗೆ ಪ್ರಾಕೃತ. ಅವನಿಗೂ ರಕ್ತ, ಮೂಳೆ ಇವುಗಳಿಂದ ತುಂಬಿದ್ದವನ ದೇಹ. ನಮ್ಮ ದೇಹಕ್ಕೂ ಅವನ ದೇಹಕ್ಕೂ ಯಾವುದೇ ರೀತಿಯಾಗಿರತಕ್ಕಂಥ ವ್ಯತ್ಯಾಸವಿಲ್ಲ. ನಮ್ಮಂತೆ ಅವನು ಕೂಡ ಒಬ್ಬ ಮನುಷ್ಯ ಎಂಬುದಾಗಿ ಮೂಢಾಹ ಅವಜಾನಂತಿ, ಹೀಗೆ ಮೂರ್ಖರು ತಿಳ್ಕೊಳ್ತಾರೆ ನನ್ನ ಬಗ್ಗೆ. ಮಮ ಪರಂ ಭಾವಂ ಅಜಾನಂತಹ. ಭಗವಂತ ವಸ್ತುತಃ ಭೂತ ಮಹೇಶ್ವರ, ಭೂತ ಮಹೇಶ್ವರಂ. ಭಗವಂತ ಭೂತ ಮಹೇಶ್ವರ. ಭೂತಗಳು ಅಂದ್ರೆ ಎಲ್ಲವೂ ಭೂತ, ಜಗತ್ತಿನಲ್ಲಿ ಇರುವಂತ ಚರ ಮತ್ತು ಅಚರ ಇದೆಲ್ಲವೂ ಕೂಡ ಭೂತಗಳು. ಭೂತ ಮಹಾ ಅಂದ್ರೆ ಎಲ್ಲಾ ಭೂತಗಳಿಗೆ ಅಧಿಪತಿಯಾಗಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳು, ಬ್ರಹ್ಮರುದ್ರಾದಿ ದೇವತೆಗಳು, ಅವರೆಲ್ಲರೂ ಕೂಡ ಭೂತ ಮಹಾ. ಭೂತ ಮಹಾರೆಲ್ಲರಿಗೂ ಈಶ ಅಂದ್ರೆ ಒಡೆಯರಾಗಿರ್ತಕ್ಕ ಲಕ್ಷ್ಮೀದೇವಿ ಅಲ್ವಾ? ಇಡೀ ಜಗತ್ತನ್ನ ನಿರ್ಮಾಣ ಮಾಡಿದ ತಾಯಿ ದೊಡ್ಡೋಳು. ಹಾಗಾಗಿ ಈ ಸಮಸ್ತ ಭೂತಗಳು ಅಂದ್ರೆ ನಾವೆಲ್ಲರೂ, ನಮ್ಮೆಲ್ಲರಿಗೂ ಒಡೆಯರಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು, ಆಯಾಯ ಲೋಕದ ಅಧಿಪತಿಗಳು, ಅವರೆಲ್ಲರಿಗೂ ಒಡೆಯಲಾಗಿರ್ತಕ್ಕಂಥ ಈಶಳು ಲಕ್ಷ್ಮೀದೇವಿ. ಆ ಈಶಳಾದಂತ ಲಕ್ಷ್ಮಿಗಿಂತಲೂ ವರ ಯಾರು? ಪರಮಾತ್ಮ. ಈಶಳಾದಂತ ಲಕ್ಷ್ಮಿಗಿಂತಲೂ ವರ ಪರಮಾತ್ಮ. ಹಾಗಾಗಿ ಭೂತ ಮಹಾ ಈಶ ವರ. ಭೂತ ಅಂದ್ರೆ ಚರಾಚರಾತ್ಮಕವಾದ ಜಗತ್ತು, ಭೂತ ಮಹಾ ಅಂದ್ರೆ ಚರಾಚರಾತ್ಮಕವಾದ ಜಗತ್ತನ್ನ ನಿಯಮನೆ ಮಾಡತಕ್ಕಂಥ ತತ್ವಾಭಿಮಾನಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳು. ಅವರೆಲ್ಲರಿಗೂ ಒಡೆಯಳು ಯಾರು ಅಂದ್ರೆ ತಾಯಿಯಾದಂತ ಲಕ್ಷ್ಮೀದೇವಿ ಈಶಳು. ಆ ಈಶಳಿಗಿಂತಲೂ ವರ ಯಾರು? ಭಗವಂತ. ಅಂದ್ರೆ ಭಗವಂತನ ಸಾಮರ್ಥ್ಯ ಇಷ್ಟು ದೊಡ್ಡದು. ಭಗವಂತ ಭೂತ ಮಹೇಶ್ವರ, ಎಲ್ಲರಿಗಿಂತಲೂ ಕೂಡ ಹಿರಿಯ ಚೈತನ್ಯ ಭಗವಂತ, ಎಲ್ಲರಿಗಿಂತಲೂ ಸುಪ್ರೀಂ, ಎಲ್ಲರ ಒಡೆಯ ಭಗವಂತ. ಆದರೆ ಅದನ್ನು ತಿಳ್ಕೊಳ್ಳೋದೇ ಇಲ್ಲ. ತಿಳ್ಕೊಳ್ಳೋದೇನೆ ಪರಂಭಾವಂ ಅಜಾನಂತಹ. ನನ್ನ ಪರಂಭಾವಂ, ನಾನು ಶ್ರೇಷ್ಠ ಭಾವ, ನನ್ನ ಶ್ರೇಷ್ಠ ಭಾವ ಅದನ್ನು ತಿಳ್ಕೊಳ್ಳೋದೇ ಇಲ್ಲ. ತಿಳ್ಕೊಳ್ದೇನೆ ಅವರೇನ್ ಮಾಡ್ತಾರೆ? ಮಾನುಷೀಂ ತನುಮಾಶ್ರಿತಂ ಅವಜಾನಂತಿ. ಭಗವಂತ ನಮ್ಮಂತೆ ಒಬ್ಬ ಮನುಷ್ಯ ಶರೀರವನ್ನು ಹೊತ್ತಿರತಕ್ಕಂಥವನು. ಅವನಿವತ್ತು ಹುಟ್ಟಿದ್ದಾನೆ, ಇಂದಿನ ಸಾಯ್ತಾನೆ. ಅವನಿಗೂ ದುಃಖ ಸುಖಗಳಿದ್ದಾವೆ, ಅವನಿಗೂ ಕಷ್ಟ ನಷ್ಟಗಳಿದ್ದಾವೆ. ಈ ತರ ದೇವರ ಬಗ್ಗೆ ಆಲೋಚನೆಯನ್ನು ಮಾಡ್ತಾರೆ. ದೇವರು ಏನಲ್ಲವೋ ಆ ರೀತಿಯಾಗಿ ಮೂಢಾಹ. ಮೂಢಾಹ ಅಂದ್ರೆ ತಾಮಸ ಜೀವಿಗಳು ಅಂತ ಅರ್ಥ. ತಾಮಸ ಜೀವಿಗಳು ಭಗವಂತನನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂಬುದಾಗಿ ತಿಳಿದುಕೊಳ್ತಾರೆ ಅಂತ ಅಭಿಪ್ರಾಯ. ಸಾತ್ವಿಕರು ಆ ತರ ತಿಳಿಬಾರದು, ಆ ತರ ತಿಳಿಯೋದು ಇಲ್ಲ, ಅದಕ್ಕೆ ಸಾತ್ವಿಕರು. ಅದೇ ರಾಜಸರು ತಾಮಸರು ಅಂತಾರೆ ಭಗವಂತನನ್ನ. ನಮ್ಮಂತೆ ಅವನು ಕೂಡ ಒಬ್ಬ ಪ್ರಾಕೃತ ಶರೀರಿ, ಅವನ ಶರೀರವು ಕೂಡ ಇವತ್ತು ಹುಟ್ಟಿದೆ, ನಾಳೆ ಸಾಯತ್ತೆ. ಹುಟ್ಟು ಸಾವುಗಳ ಮಧ್ಯದಲ್ಲಿ ನಮಗೆ ಹೇಗೆ ದುಃಖಗಳಿದ್ದಾವೋ ದೇವರಿಗೂ ಹಾಗೆ ದುಃಖಗಳಿದ್ದಾವೆ ಅಂತ ತಿಳ್ಕೊಳ್ತಾರೆ. ಇದು ಅವರ ತಪ್ಪು ಕಲ್ಪನೆ ಅಂತ. ಮಮ ನನ್ನ ಭೂ ಪರಂಭಾವಂ ಅತಿ ಉತ್ಕೃಷ್ಟವಾದಂತಹ ತಿರುವಿಕೆಯನ್ನು, ಅಜಾನಂತಹ ತಿಳಿಯದಂತಹ, ಮತ್ತು ಭೂತ ಮಹೇಶ್ವರಂ ಮಾಂ, ಭೂತ ಮಹೇಶ್ವರಂ ಸಮಸ್ತ ಭೂತಗಳಿಗೂ ಒಡೆಯರಾದಂಥ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳಿಗೂ ಒಡೆಯರಾದಂಥ ಲಕ್ಷ್ಮೀದೇವಿ, ಅವಳಿಗೂ ವರನಾಗಿರುವಂತ ಮಾಂ ನನ್ನನ್ನು ಮೂಢಾಹ ಮೂರ್ಖರು ಮಾನುಷೀಂ ತನುಮಾಶ್ರಿತಿಂ ಮನುಷ್ಯರಿಗೆ ಸಂಬಂಧಪಟ್ಟಂತ ಪ್ರಾಕೃತವಾದ ತನು ಅಂದ್ರೆ ಶರೀರ, ಅದನ್ನ ಆಶ್ರಯಿಸಿದ್ದಾನೆ. ಹೇಗೆ? ನಾವೆಲ್ಲ ಜೀವಾತ್ಮರು. ಜೀವಾತ್ಮರ ಒಂದು ಅಸ್ತಿತ್ವಕ್ಕೆ ಪ್ರಕಟವಾಗುವಿಕೆ ಒಂದು ಮನುಷ್ಯ ಶರೀರ ಬೇಕು.
ಹಾಗೆ ಭಗವಂತನಿಗೂ ಕೂಡ ಒಂದು ಮನುಷ್ಯ ಶರೀರ ಇದೆ, ಪ್ರಾಕೃತ ಶರೀರ ಇದೆ ಎಂಬುದಾಗಿ ಮೂರ್ಖರು ತಿಳಿದುಕೊಳ್ಳುತ್ತಾರೆ ಹೊರತು ತತ್ವಜ್ಞಾನಿಗಳು ಯಾರು ಕೂಡ ದೇವರ ಬಗ್ಗೆ ಹೀಗೆ ಅನ್ಯಥಾ ಜ್ಞಾನವನ್ನು ಪಡೆಯುವುದಿಲ್ಲ. ದೇವರ ಬಗ್ಗೆ ಅನ್ಯಥಾ ಜ್ಞಾನವನ್ನು ಪಡೆಯುವರು ಮೂಢರು. ಆ ಮೂಢರೇ ತಾಮಸ ಜೀವಿಗಳು. ಅವಜಾನಂತಿ ಮಾ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಶ್ರೀಕೃಷ್ಣಾರ್ಪಣಂ.